Hi, good morning, and welcome back to my YouTube channel. ಅರೆ ಅರೆ ಏನಿದು ಹೊಸ ದಾಳಿ ಎದೆಯಲಿ ಕಾದಾಟ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಆಲ್ಮೋಸ್ಟ್ ಒಂದು ವಾರದ ಮೇಲೆ ಆಯಿತು ಅನಿಸುತ್ತೆ ನಾನು ವ್ಲಾಗ್ ಮಾಡಿದೆ. ಸ್ಟಾರ್ಟ್ ಮಾಡೋಕ್ಕೆ ಮನಸ್ಸೇ ಹಾಕಿರಲಿಲ್ಲ, ಯಾಕೆ ಅಂತ ಗೊತ್ತಿಲ್ಲ. ಒಂಥರ ಡಿಸ್ಟರ್ಬ್ ಫೀಲ್ ಆಗಿದೆ ಅನಿಸುತ್ತೆ, ಗೊತ್ತಿಲ್ಲ. ಹಾಗೆ ಲವ್ ಮಾಡಿರಲಿಲ್ಲ, ಮಾಡಬೇಕು ಅನಿಸಿರಲಿಲ್ಲ. ಸೊ ನಾನು ಬ್ಯಾಕ್ ತುಂಬ ದಿನ ಆದಮೇಲೆ ಹಾಗೆ ಒಂದು ರ್ಯಾಂಡಮ್ ಡೈಲಿ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇದು ನಮ್ಮ ಕಾರ್ಯಕಾತ್ಸ್ ಜೇನುತುಪ್ಪ ನನಗೆ ಬೆಳಿಗ್ಗೆ ಒಂದು ಸ್ಪೂನ್ ತಿಂದು ದಿನ ಸ್ಟಾರ್ಟ್ ಮಾಡ್ತೀನಿ. ಒಳ್ಳೆ ಗುಲ್ಕೊಂಡ್ ತಿನ್ನಂಗೆ ಆಗುತ್ತೆ, ಫುಲ್ ಸ್ವೀಟ್ ಇದೆ. ನನಕ ಅದನ್ನೇ ಹೇಳಿದೆ, ಸಾರಿ. ಮತ್ತೇನು ಸಮಾಚಾರ? ಇವತ್ತು ಹನುಮ ಜಯಂತಿ, ಹಾಗೆ ನಮ್ಮ ರಾಯರವಾರ. ಹಂಗೆ ಒಂದು ರ್ಯಾಂಡಮ್ ವ್ಲಾಗ್ ಇದಾಗಿರುತ್ತೆ, ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಆ್ಯಂಡ್ ಈಗ ಸದ್ಯಕ್ಕೆ ನಾನು ಈ ಒಂದು ಪ್ಯಾರಾಚೂಟ್ದು ಹೊಸದಾಗಿ ಏನಿದು ಫ್ಲ್ಯಾಕ್ಸ್ ಸೀಡ್ಸ್ ಆಯಿಲ್, ಅಂದರೆ ನಾನೀಗ ಅಡುಗೆ ಮನೇಲಿ ಎಣ್ಣೆ ಹಚ್ಕೊಳ್ತಿದ್ದೀನಿ ಅಂದರೆ ನಮ್ಮಮ್ಮ ನೋಡಿದ್ರೆ, ಈ ವಿಡಿಯೋ ನೋಡಿದ್ರೆ ಪಕ್ಕ ಬಡಿತಾರೆ. ತರಿಸಿದ್ದೆ, ಚೆನ್ನಾಗಿದೆ. ಇದನ್ನೆಲ್ಲೋ ಹಚ್ಚಿದ್ದೀರ ಅನಿಸುತ್ತೆ, ಸ್ಮೆಲ್ ಚೆನ್ನಾಗಿದೆ. ಫಸ್ಟ್ ಟೈಮ್ ಯೂಸ್ ಮಾಡ್ತಾಯಿದ್ದೀನಿ, ಹೇಗೆ ಬರುತ್ತೆ ಅಂತಂದು ಮುಂದಿನ ವೀಡಿಯೋಗಳಲ್ಲಿ ಹೇಳ್ತೀನಿ, ಕಾಯ್ತಾ ಇರಿ. ತಲೆಗೆ ಎಣ್ಣೆ ಹಚ್ಚಬೇಕು ಈ ಸಮ್ಮರ್, ಅಂದರೆ ಏನದು ಇದು ಚೇಂಜ್ ಆಗೋ ಟೈಮಲ್ಲಿ, ನಮ್ಮದು ಏನಂತಾರೆ ಸೀಸನ್ಸ್ ಚೇಂಜ್ ಆಗೋ ಟೈಮಲ್ಲಿ ಹೇರ್ ಫಾಲ್ ತುಂಬ ಆಗ್ತಾ ಇರುತ್ತೆ. ಸಡನ್ ಚೇಂಜ್ ಆಗುತ್ತಲ್ವಾ, ವಿಂಟರಿಂದ ಸಮ್ಮರ್ಗೆ. ಆ ಟೈಮಲ್ಲಿ ಹೇರ್ ಫಾಲ್ ಎಲ್ಲ ಕಾಮನ್, ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ. ಚೆನ್ನಾಗಿ ತಲೆಗೆ ಎಣ್ಣೆ ಹಚ್ಚೋದು ಅಭ್ಯಾಸ ಮಾಡ್ಕೊಳ್ಳಿ. ಅಂಡ್ ಚೆನ್ನಾಗಿ ತಿನ್ನೋ ಅಭ್ಯಾಸ ಮಾಡ್ಕೊಳ್ಳಿ, ಅಂದರೆ ಒಳ್ಳೆಯ ಆಹಾರನ ತಿನ್ನೋ ಅಭ್ಯಾಸ ಮಾಡ್ಕೊಳ್ಳಿ. ಚೆನ್ನಾಗಿ ನೀರು ಕುಡೀರಿ, ಸಮ್ಮರ್ ಅಲ್ವಾ. ನೀರು ಮತ್ತು ಕಲ್ಲಂಗಡಿ ತಿನ್ನಿ, ಕರ್ಬೂಜ ತಿನ್ನಿ, ಆಮೇಲೆ ಮತ್ತು ಕಿವಿ ಫ್ರೂಟ್ ತಿನ್ನಿ. ಕಿವಿ ಫ್ರೂಟ್ ಬಂದಿದೆ ಮಾರ್ಕೆಟಲ್ಲಿ, ಕಿವಿ ಫ್ರೂಟ್ ತಿನ್ನಿ. ಕಿವಿ ಅಲ್ಲ, ಏನದು ಹತ್ತಿ ಹಣ್ಣು, ಅಂಜೂರ ಅಂತ ಏನು ಹೇಳ್ತೀವಲ್ಲ, ಆ ಹಣ್ಣು ತಿನ್ನಿ, ಅದು ಕಣ್ಣಿಗೆ ತುಂಬ ಒಳ್ಳೆಯದು. ಆ್ಯಂಡ್ ಅಷ್ಟೇ. ಈಗ ಸದ್ಯಕ್ಕೆ ನಾನು ನನ್ನ ಡೈಲಿ ರೊಟೀನ್ ಏನಿದೆ, ನನ್ನ ಕೆಲಸಗಳನ್ನ ಮುಗಿಸ್ಕೊಂಡು ಸಿಗ್ತೀನಿ. 8:30 ಆದರೂ ಎದ್ದೇಳ್ತಾ ಇದ್ದಿದ್ದು ನಮ್ಮಮ್ಮ. ಇವತ್ತಲ್ಲ, ನೆನ್ನೆಯಿಂದ ಎದ್ದೇಳ್ತಾ ಇದ್ದಾರೆ. ಬಿಕಾಸ್ ಅಮ್ಮಂಗೆ ಮಾರ್ನಿಂಗ್ ಆಫೀಸ್, 8:30 ಆಫೀಸರ್ ಇರ್ತಾರೆ ಈಗ. ಏನೇ ಮಮ್ಮಿ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. 6:30 ಎದ್ಬಿಟ್ಟಾರೆ, ಮಜಾ ಮಾಡಿ ಮಮ್ಮಿ. ಇಲ್ಲಿ ಕಸ ಹಾಕಬೇಡಿ ಅಂತ ಮುನ್ಸಿಪಾಲ್ಟಿ ಅವ್ರು ಹೇಳ್ತಾರೆ, ಬಟ್ ಅಲ್ಲಿರೋ ಕಸನ ಎತ್ಕೊಂಡು ಹೋಗದೆ ಇರೋ ಕೆಲಸ ಮಾಡ್ತಾರೆ. ಈ ವಿಡಿಯೋ ಅವ್ರಿವರೆಗೂ ಮುಟ್ಲಿ. ಮನೆಗೆ ಬಂದು ಜಗಳ ಮಾಡ್ತೀರಾ, ಕಸ ಎತ್ತದನ್ನ ನೀವು ಕಲ್ತ್ಕೋಬೇಕಾಗುತ್ತೆ. 7 ಗಂಟೆಗೆ ಎದ್ದಿರೋ ಮುಖ ನಮ್ಮಮ್ಮಂದು. ಮಕ್ಕಳು ಸ್ಕೂಲಿಗೆ ಬಾಡ ಬಾಡ ಅಂತಾರಲ್ಲ, ಹಂಗಾಗ ನಮ್ಮಮ್ಮ ಅದನ್ನೇ ಆಗ್ತಿದ್ದು. ಅದೇ ಕೇಸರಿದ ಆಗ್ತಿತ್ತಲ್ಲ, ಕೇಸರಿದು ಆಗ್ತಿರ್ಲಿಲ್ಲ. ಪೂಜೆ ಆಯಿತು, ಅಂದರೆ ಮಂಗಳಾರತಿ ಮಾಡಬೇಕು. ನಮ್ಮಮ್ಮ ಕಾಯ್ತಾ ಇದ್ದೀನಿ. ತುಂಬ ದಿನ ಆದಮೇಲೆ 8:00ವರೆಗೆ ಪೂಜೆ ಆಗಿದೆ. ಎಷ್ಟೊಂದು ತಿಂಗಳಾಗಿದೆ 8:30 ಪೂಜೆ ಆಗದೆ. 9:15 ಫುಲ್ ಅರ್ಜೆಂಟಲ್ಲೆಲ್ಲ ಆಗ್ತಾಯಿತ್ತು, ಬಿಕಾಸ್ ನಾನು ಲೇಟಾಗಿದೆ ಹೇಳ್ತಾಯಿದ್ದೆ. ಅಷ್ಟೇ. ಈಗ ಸದ್ಯಕ್ಕೆ ಮಂಗಳಾರತಿ ಮಾಡಬೇಕು. ಹಿಂಗೆ ದೀಪ ಹಚ್ಚಿ ಮಂಗಳಾರತಿ ಮಾಡಿದ್ರೆ ಆಯಿತು. ಥ್ಯಾಂಕ್ ಯು. ಆಫೀಸ್ಗೆ ಹೋಗಲ್ವಾ? ಪೂಜೆ ಮಾಡಿ ಅಂತ ಹೇಳ್ತೀನಿ, FDCಗೆ ಗೊತ್ತೈತಿ. ಬಂದ್ರೆ
ಸ್ವಾಮಿ ಕಾಪಾಡಪ್ಪ, ಎಲ್ಲ ನಿನಗೆ ಬಿಟ್ಬಿಟ್ಟಿನಿ. ಥ್ಯಾಂಕ್ ಯು ಮಮ್ಮಿ. ಎಲ್ರಿಗೂ ಒಳ್ಳೆಯದಾಗಲಿ ಆ್ಯಂಡ್ ಹ್ಯಾಪಿ ಥರ್ಸ್ಡೇ ಆ್ಯಂಡ್ ಹನುಮ ಜಯಂತಿಯ ಶುಭಾಶಯಗಳು. ಬಂದರು ರಾಜೇಶ್ವರಿ ಅಡಗ್ಲಿ ಅವರು. ವಿಡಿಯೋ ಮಾಡು. ಟಿಫನ್ಗೆ ನಾನು ಏನದು ಸಬ್ಬಕ್ಕಿ ಇಡ್ಲಿ ಮಾಡಿದ್ದೀನಿ. ಅದ್ರದ್ದು ರೆಸಿಪಿನ ಈಗ ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡ್ತೀನಿ, ನೋಡ್ಕೊಬನ್ನಿ. ಈಗ ಇಡ್ಲಿಗೆ ಇಡಬೇಕು. ನಾನು ತೋರಿಸುವಂಥ ಮೆಷರ್ಮೆಂಟ್ 3 ಜನಕ್ಕೆ ಕರೆಕ್ಟಾಗಿ ಆಗುತ್ತೆ. ಆ್ಯಂಡ್ ಇಲ್ಲಿ ಮೊದಲಿಗೆ ನಾನು ಇಡ್ಲಿ ರವೆನ ತೊಳ್ಕೊಳ್ತಾ ಇದ್ದೀನಿ. 1 ಪಾವಷ್ಟು ಇಡ್ಲಿ ರವೆ ತೊಗೊಂಡಿದ್ದೀನಿ. ಇಡ್ಲಿ ರವೆ ತೊಳ್ಕೊಂಡು ಹಾಗೆ 4 ಅವರ್ ನೆನೆಸಿಟ್ಟಿರುವಂತಹ 1 ಪಾವು ಉದ್ದಿನಬೇಳೆ ಹಾಗೆ 1/4 ಪಾವಷ್ಟು ಅಕ್ಕಿ, ರೇಷನ್ ಅಕ್ಕಿನ ತೊಗೊಂಡು ಅದನ್ನು ನಾನೀಗ ರುಬ್ಕೊಳ್ತಾ ಇದ್ದೀನಿ. ಮೊದಲಿಗೆ ನೀವು ಯಾವುದೇ ನೀರು ಹಾಕದೆ ರುಬ್ಕೋಬೇಕಾಗುತ್ತೆ. ಆ್ಯಂಡ್ ಆಮೇಲೆ ನಿಮಗೆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಸೇರಿಸಿ ರುಬ್ಕೊಳ್ಳಿ. ಅದು ಕ್ಲೀನಾಗಿ ರುಬ್ಕೊಂಡು ಆದಮೇಲೆ ಈ ಉದ್ದಿನಬೇಳೆ ನೆನೆಸಿಟ್ಟಿರ್ತೀವಲ್ಲ ಅದ್ರ ಜೊತೆನೇ ನಾನು ಸಬ್ಬಕ್ಕಿನ ಅಂದರೆ 1/4 ಪಾವಷ್ಟು ಅಥವಾ ಅರ್ಧ ಪಾವಷ್ಟು ಸಬ್ಬಕ್ಕಿನ ನೆನೆಸಿಟ್ಟಿದ್ದೆ. ನೆನೆಸಿರುವಂಥ ಸಬ್ಬಕ್ಕಿನ ನಾನು ತೊಳೆದಿಟ್ಟಿರುವ ಏನದು ರವೆ ಇರುತ್ತಲ್ವ, ಇಡ್ಲಿ ರವೆಗೆ ಸೇರಿಸಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಅದ್ರ ಜೊತೆಗೇ ನಾವು ಏನಿದು ಉದ್ದಿನಬೇಳೆ ಅಕ್ಕಿನ ರುಬ್ಕೊಂಡಿರ್ತೀವಲ್ಲ ಅದನ್ನು ಕೂಡ ಸೇರಿಸಿ ಸ್ವಲ್ಪ ಚಿಟಿಕೆ ಸೋಡಾ, ಅಡುಗೆ ಸೋಡಾ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡಬೇಕಾಗತ್ತೆ. ಏನಾಗ್ತವು ಇಡ್ಲಿ ಮೆತ್ತಗಾಕವು. ಅಲ್ಲ ಅವಾಗ್ಲೇನಂದಿಲ್ಲ, ಮೃದು ಅಲ್ಲ ಮಿದು ಆಗುತ್ತೆ. ಮಿದು ಆಗುತ್ತಾ? ಲಾಸ್ಟಿಗೆ 1 ಸ್ಪೂನಷ್ಟು ಎಣ್ಣೆನ ಹಾಕಿ ಮಿಕ್ಸ್ ಮಾಡಿ ಇಡ್ಲಿ ತುಂಬ ಸಾಫ್ಟ್ ಆಗುತ್ತೆ. ಓವರ್ ನೈಟ್ ಅದು ಫರ್ಮೆಂಟ್ ಆಗೋಕ್ಕೆ ಬಿಡಬೇಕು. ಆ್ಯಂಡ್ ಇದು ಬೆಳಿಗ್ಗೆ ಇಟ್ಟು ಉಬ್ಬಿ ಬರುತ್ತೆ. ಇಡ್ಲಿ ಹಾಕಿ ಇಟ್ಬಿಟ್ರೆ ಆಯಿತು. ಇಡ್ಲಿ ಪ್ಲೇಟ್ಸ್ಗೆ ಒಂದು ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಹಾಕಬೇಕು. ಎಣ್ಣೆನ ಸವರಿ ಇಡ್ಲಿ ಹಾಕಿದರೆ ಆಯಿತು. ಇಡ್ಲಿ ಹಿಟ್ಟು ಸಾಫ್ಟ್ ಆ್ಯಂಡ್ ಸ್ಪಾಂಜಿ ಒಂದು ಮಲ್ಲಿಗೆ ಥರ ಇಡ್ಲಿ ರೆಡಿ ಆಗುತ್ತೆ. 10 ನಿಮಿಷ ಇಡ್ಲಿ ಬರುತ್ತೆ, ಮಲ್ಲಿಗೆ ಥರ ಇಡ್ಲಿ ಬರುತ್ತೆ. ಕಾಯ್ತಾರೆ. ಕಲ್ಲಂಗಡಿ ಈ ಸಮ್ಮರ್ ಬಂದಾಗಿಂದ ಅಂತೂ ಡೈಲಿ ತಿಂತಾ ಇದ್ದೀನಿ. ಯಾರಿಗೆಲ್ಲ ಕಲ್ಲಂಗಡಿ ಇಷ್ಟ ಕಮೆಂಟ್ ಮಾಡಿ. ಲಿಟ್ರಲಿ ಒಂದು ಕಲ್ಲಂಗಡಿ ತಿಂತೀನಿ, ಇಲ್ಲ ಅಂದರೆ ಕರ್ಬೂಜ ತಿಂತೀನಿ. ಇದು ಸ್ವೀಟ್ ಇಲ್ಲವ, ಬರೀ ಖುಷಿ ಆಗುತ್ತೆ. ಸ್ವೀಟ್ ಇಲ್ದಾಗ ಬೇಜಾರಾಗುತ್ತೆ. ನೀವು ತಿನ್ನಿ. ಸಕಲ್ ಸ್ವೀಟ್ ಇದೆ. ಸ್ವಲ್ಪ ಕಲ್ಲಂಗಡಿ ತಿನ್ನಬೇಕು. ಆ್ಯಂಡ್ ಇಡ್ಲಿ ಬರಬೇಕು. ಸದ್ಯಕ್ಕೆ ಈಗ ಕಲ್ಲಂಗಡಿ ಕಟ್ ಮಾಡ್ತೀನಿ. ಅಮ್ಮ ಹೋದರು. ಅಮ್ಮಗೆ 8 o'clock ಆಫೀಸ್ ಅಲ್ಲ, 8:30 ಹೋದರು ಪೂಜೆ ಎಲ್ಲ ಮುಗಿಸಿ. ಆ್ಯಂಡ್ ಮತ್ತೆ ಯಾವಾಗ ಅಂದರೆ 10:30 ಬರ್ತಾರೆ. ಅವ್ರಿಗೆ ಟಿಫನ್ಗೆ ಒಂದು ಹಾಫ್ ಆನ್ ಅವರ್ ಬ್ರೇಕ್ ಇರುತ್ತೆ. ಆಗ ಬಂದು ಅಮ್ಮ ತಿಂಡಿ ತಿನ್ಕೊಂಡು ಹೋಗ್ತಾರೆ. ನಾನು ತಿಂಡಿ ತಿಂದು ಆಫೀಸ್ಗೆ ಹೋಗಿರ್ತೇನೆ. ಅಮ್ಮ ಬಂದು ತಿಂಡಿ ತಿಂದು ಹೋಗ್ತಾರೆ. ಸಮ್ಮರ್ ಅಂತ ಅದು ಗೌರ್ಮೆಂಟ್ದು ಏನದು ಗೌರ್ಮೆಂಟ್ ಏನಂತಾನೆ ಗೊತ್ತಾಗ್ತಿಲ್ಲ. ಅದು 2 months ಹಿಂಗೆ ಇರುತ್ತೆ ಗೌರ್ಮೆಂಟ್ ರೂಲ್ಸು. ಫಾರ್ 4 ಡಿಸ್ಟ್ರಿಕ್ಟಿಗೆ ಅಷ್ಟೇ ಅನಿಸುತ್ತೆ. ಕಲಬುರ್ಗಿ, ಕೊಪ್ಪಳ, ಹೊಸಪೇಟೆ, ಬಳ್ಳಾರಿ, ಇನ್ನೊಂದು ರಾಯಚೂರು ಅನಿಸುತ್ತೆ ಅಷ್ಟೇ. ಆಮೇಲೆ ಬಂದು ತಿಂಡಿ ತಿನ್ಕೊಂಡು ಹೋಗ್ತಾರೆ. ನಾನು ಒಬ್ಬಳೇ ಇದ್ದೀನಿ ಈಗ ಸದ್ಯಕ್ಕೆ. 10 ನಿಮಿಷದಲ್ಲಿ ನಮ್ಮ ಸಬ್ಬಕ್ಕಿ ಮಲ್ಲಿಗೆ ಇಡ್ಲಿ ರೆಡಿ ಆಗುತ್ತೆ. ಆ್ಯಂಡ್ ಇದನ್ನು ನಾವು ಚಟ್ನಿ ಜೊತೆ ಸರ್ವ್ ಮಾಡಿಕೊಂಡು ಬಿಸಿ ಬಿಸಿಯಾಗಿ ತಿಂದರೆ ತುಂಬಾ ಸಖತ್ತಾಗಿರುತ್ತೆ. ನಾನಂತೂ ಒಂದು 4-5 ತಿನ್ನೋಳು, ಒಂದು 6-7 ಇಡ್ಲಿ ತಿಂದಿರ್ತೀನಿ. ಅಷ್ಟು ಸಾಫ್ಟಾಗಿರುತ್ತೆ. ಅಷ್ಟು ಸೇಮ್ ಮಲ್ಲಿಗೆ ಇಡ್ಲಿ ಥರನೇ ಬಂದಿರುತ್ತೆ. ಆ್ಯಂಡ್ ಎಸ್ಪೆಷಲಿ ಶೇಂಗಾ ಚಟ್ನಿ ಜೊತೆ ಬೆಸ್ಟ್ ಕಾಂಬಿನೇಷನ್.
ಆಫೀಸ್ ಕೆಲಸ ಮುಗಿಸಿ ನಂಗೆ ಆಚೆ ಬಂದರೆ ಈ ವ್ಯೂ ಪಾಯಿಂಟ್ ಅಂತೂ ನಾನು ಮಿಸ್ ಮಾಡಲ್ಲ. ಬಿಕಾಸ್ ಸನ್ಸೆಟ್ ಪಾಯಿಂಟ್ ಅಂತಲೇ ಹೇಳ್ಬೋದು. ಸಖತ್ತಾಗಿ ಕಾಣಿಸುತ್ತೆ ವ್ಯೂ ಮಾತ್ರ. ಸಾರಿ ಕಾಣ್ರೋ, ಮಧ್ಯಾಹ್ನದಿಂದ ಲಾಗೇ ಮಾಡೋಕ್ಕಾಗಿಲ್ಲ. ಬಿಕಾಸ್ ತಲೆನೋವು ಇತ್ತು ಆ್ಯಂಡ್ ಮತ್ತು ಆಫೀಸಲ್ಲೂ ಕೆಲಸ ಇತ್ತು, ಮಲ್ಕೊಬಿಟ್ಟಿದೆ. ನಮ್ಮಮ್ಮ ದೇವಸ್ಥಾನಕ್ಕೆ ಹೋಗೋಣ ಅಂದ ತಕ್ಷಣ ಹಿಂಗೆ ರೆಡಿ ಆಗ್ತಾರೆ. ಸೊ ಲಾಗ್ನ ಈಗ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಎಲ್ಲಿ ಹೋಗ್ತಾಯಿದ್ದೀವಿ ಮಮ್ಮಿ? ಅದೇ ದೇವಸ್ಥಾನಕ್ಕೆ, ಸಾಯಿಬಾಬಣ್ಣ. ಸಾಯಿಬಾಬನ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ. ಆ್ಯಂಡ್ ಹಂಗೆ ಏನಂದ್ರೆ ಅಂಜನಾದ್ರಿ ಅಂತಲೇ ಬರುತ್ತೆ. ನನಗೆ ತುಂಬ ದಿನ ಆಯ್ತು ಹೋಗಿಲ್ಲ. ಆಂಜನೇಯನ ಗುಡಿಗೆ ಹೋಗಿ ಬರ್ತೀವಿ. ಅಲ್ಲೊಂದು ಕಣಿವೆ ಆಂಜನೇಯ ಇದೆ ನಮ್ಮೂರ ಹತ್ರ. ನಮ್ಮೂರಿಂದ ಒಂದು 4-5 ಕಿಲೋಮೀಟ್ರ್ ಇದೆ. ಅಲ್ಲಿಗೂ ಒಂದು ಹೋಗಿ ಆಂಜನೇಯಂಗೆ ವಿಶ್ ಮಾಡಿ ಬರೋಣ ಅಂತ ಹನುಮ ಜಯಂತಿ ಪ್ರಯುಕ್ತ ಅಲ್ಲಿಗೊಂದು ಹೋಗಿ ಬರಬೇಕು. ತಲೆನೋಯ್ತು ಅಂತ ಮಧ್ಯಾಹ್ನ ಮಲ್ಕೊಬಿಟ್ಟಿದ್ದೆ ಅಷ್ಟೇ. ನಾನು ಈಗ ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಬನ್ನಿ ಹೋಗೋಣ ದೇವಸ್ಥಾನಕ್ಕೆ. ಅಲ್ಲಿ ಚಂದ್ರ ಉದಯ ಆಗ್ತಾ ಇದೆ. ಆ್ಯಂಡ್ ಇದು ಒಂದು ದೇವಸ್ಥಾನ. ಆ್ಯಂಡ್ ಇದು ನನ್ನಮ್ಮ. ಈ ದೇವಸ್ಥಾನಕ್ಕೆ ನಾನಾಗ ವಾರ ಬರ್ತಾ ಇದ್ದೆ. 5 ಶನಿವಾರ ಬಂದಿದ್ದೀನಿ. ಏನದು ಎಳ್ದೀಪ ಹಚ್ಚಕ್ಕೆ ಬರ್ತಾ ಇದೆ. ನೆನಪಾಯ್ತಾ ಮಮ್ಮಿ? ಚೆನ್ನಾಗಿದೆ ದೇವಸ್ಥಾನ. ನಮ್ಮಮ್ಮ ಬರ್ತಾರಂತೆ ಇನ್ಮೇಲೆ. ದೇವ್ರ ಕೈ ಮುದ್ದು ಬಂದಿಲ್ಲ. ನಮ್ಮಮ್ಮ ಆಗಲೇ ಪ್ರಸಾದ ತಿಂತಾರೆ. ಮನೆಯಲ್ಲಿ ಉಪ್ಪಿಟ್ಟೆ ತಿನ್ನಲ್ಲ ನಮ್ಮಮ್ಮ, ಇಲ್ಲಿ ಉಪ್ಪಿಟ್ಟು ದೇವ್ರ ಪ್ರಸಾದ ಅಂತ ಎಲ್ಲ ತಿಂತಾರೆ.